ಹಾರ್ಕೂಡ ವಾಹಿನಿಗೆ ಸ್ವಾಗತ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡ ಗ್ರಾಮದ ಮುಸ್ಲಿಂ ಬಾಂಧವರ ವತಿಯಿಂದ ಬುಧವಾರ ದಿನಾಂಕ 12 ಮಾರ್ಚ್ 2025ರಂದು ಬೆಳಿಗ್ಗೆ ಶ್ರೀ ಹಜರತ್ ದಾವಲ್ ಮಲ್ಲಿಕ್ ಸಾಹೇಬರ ದರ್ಗಾದಲ್ಲಿ ಹಾರ್ಕೂಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಗುರುವಂದನೆ ಹಾಗೂ 781ನೇ ತುಲಾಭಾರ ಕಾರ್ಯಕ್ರಮ ಜರುಗಿತು. ವೈಷಮ್ಯವಿಲ್ಲ, ಸರ್ವಧರ್ಮದ ಸಾರ ಅರಿತಿಹರಲ್ಲ. ಇಲ್ಲಿ ಜಾತಿ ಮತ ಪಂಥಗಳ ವೈಷಮ್ಯವಿಲ್ಲ, ಸರ್ವಧರ್ಮದ ಸಾರ ಅರಿತಿಹರಲ್ಲ. ಸಜ್ಜನರ ತವರೂರೇ ಆಗಿದೆಯಲ್ಲ, ಇದು ಸಜ್ಜನರ ತವರೂರೇ ಆಗಿದೆಯಲ್ಲ. ಹಾರ್ಕೂಡ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠದಿಂದ ಗ್ರಾಮದ ಮುಖ್ಯ ರಸ್ತೆ ಮೂಲಕ ಶ್ರೀ ಹಜರತ್ ದಾವಲ್ ಮಲ್ಲಿಕ್ ಸಾಹೇಬರ ದರ್ಗಾದವರೆಗೆ ಅಲಂಕೃತ ಸಾರೋಟಿನಲ್ಲಿ ಹಾರ್ಕೂಡ ಶ್ರೀಗಳ ಅದ್ದೂರಿ ಮೆರವಣಿಗೆ ಜರುಗಿತು. ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು
ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು ಪಾವನ ಮಾಡೋ ಗುರು ನನ್ನ ಪಾವನ ಮಾಡೋ ಗುರು ನನ್ನ ನೀಡಿದೆ ಬೇಡಿದ ವರವನ್ನ ನೀಡಿದೆ ಬೇಡಿದ ವರವನ್ನ ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು ಗುರುವಿಗೆ ಮಾಡಿ ವಂದನಾ ನೀಲಕಂಠ ರೂಪ ತಾಳಿದವನ ನೀಲಕಂಠ ರೂಪ ತಾಳಿದವನ ಪಾದ ಪೂಜೆ ಮಾಡುವೆ ನಾನು ಪಾದ ಪೂಜೆ ಮಾಡುವೆ ನಾನು ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು ಸೂರ್ಯನಂಗ ನಿನ್ನಯ ಕಿರಣ ಭಕ್ತರ ಬಾಳಲಿ ಬೆಳಗಿದೆ ಶರಣ ಪಾಪಿ ಜೀವನ ಪಾವನ ಮಾಡಿ ಭಕ್ತಿ ಇಟ್ಟು ಶಿರಬಾಗಿದವನ ದಿನವಿಡಿ ನಿನ್ನಯ ಧ್ಯಾನವ ಮಾಡಿ ದಿನವಿಡಿ ನಿನ್ನಯ ಧ್ಯಾನವ ಮಾಡಿ ಜೀವನ ಆಯಿತು ಹಸನ ಹಸನ ಜೀವನ ಆಯಿತು ಹಸನ ಹಸನ ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು ದೇಶದೋಳು ಹರಕುಡ ಸ್ಥಾನ ಶಿವಯೋಗಿಯ ಹಿಡಿದು ಚರಣ ದೇಶದೋಳು ಹರಕುಡ ಸ್ಥಾನ ಶಿವಯೋಗಿಯ ಹಿಡಿದು ಚರಣ ಶ್ರೀನಿವಾಸ ಬರೆದ ಕವನ ಶ್ರೀನಿವಾಸ ಬರೆದ ಕವನ ಭಕ್ತಿ ಇಟ್ಟು ಮಾಡಿ ನಮನ ಭಕ್ತಿ ಇಟ್ಟು ಮಾಡಿ ನಮನ ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು ನಿನ್ನ ನಂಬಿ ಬಂದೆನು ನಾನು ನಿನ್ನ ನಂಬಿ ಬಂದೆನು ನಾನು ಶಿವಯೋಗಿ ಶ್ರೀ ಚನ್ನವೀರ
ಶಿವಯೋಗಿ ಶ್ರೀ ಚನ್ನವೀರ ನಿಮ್ಮ ನೆನೆದರೆ ಜನ್ಮ ಉದ್ಧಾರ ನಿಮ್ಮ ನೆನೆದರೆ ಜನ್ಮ ಉದ್ಧಾರ ಸುಭದ್ರಾ ಮಾತೆ ಕರಿಬಸಯ್ಯನವರ ಸುಭದ್ರಾ ಮಾತೆ ಕರಿಬಸಯ್ಯನವರ ಪುಣ್ಯ ಉದರದಿ ಜನಿಸಿ ಬಂದವರ ಪುಣ್ಯ ಉದರದಿ ಜನಿಸಿ ಬಂದವರ ನಾಡಿನ ಜನರಿಗೆ ನನ್ನವರು ಅಂದಾರ ನಾಡಿನ ಜನರಿಗೆ ನನ್ನವರು ಅಂದಾರ ಗುರು ಶಿಷ್ಯರಿಬ್ಬರ ಒಂದೇ ಅವತಾರ ಗುರು ಶಿಷ್ಯರಿಬ್ಬರ ಒಂದೇ ಅವತಾರ ಬ್ರಹ್ಮಚಾರಿ ಶಕ್ತಿ ಪಠಣ ಮಾಡ್ಯಾರ ಬ್ರಹ್ಮಚಾರಿ ಶಕ್ತಿ ಪಠಣ ಮಾಡ್ಯಾರ ಗುರುಲಿಂಗ ಜಂಗಮ ರೂಪ ತೋರ್ಯಾರ ಗುರುಲಿಂಗ ಜಂಗಮ ರೂಪ ತೋರ್ಯಾರ ಹುಬ್ಬಳ್ಳಿ ಮಠದಲ್ಲಿ ಅಭ್ಯಾಸಗೈದವರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ ಚನ್ನಬಸವ ಶ್ರೀ ಶಿವನವತಾರ ಚನ್ನಬಸವ ಶ್ರೀ ಶಿವನವತಾರ ಗುರುವಿನ ರೂಪ ತ್ರಿನೇತ್ರ ಮುಸ್ಲಿಂ ಬಾಂಧವರ ವಿಶೇಷವಾಗಿ ಮುಸ್ಲಿಂ ಬಾಂಧವರಿಂದ ಪವಿತ್ರವಾದ ಒಂದು ರಂಜಾನ್ ಕಾರ್ಯಕ್ರಮದಲ್ಲಿ ಪವಿತ್ರವಾದ ಈ ಭಾಗದ ನಡೆದಾಡು ದೇವರು ಚತುಸ್ಥಲ ಬ್ರಹ್ಮಿಗಳು ಕರ್ನಾಟಕ ಸಾಂಸ್ಕೃತಿಕ ನಾಯಕರು ಈ ನಮ್ಮೆಲ್ಲರ ಆರಾಧ್ಯ ದೇವರಾಗಿರ್ತಕ್ಕಂಥ ಪರಮ ಪೂಜ್ಯರಾದ ಶ್ರೀ ಚನ್ನವೀರ ಶಿವಾಚಾರ್ಯರು ಈಗಾಗಲೇ ಅವರ ಸಾರ್ವಜನಿಕ ಭವ್ಯವಾದವನ್ನು ಮೆರವಣಿಗೆ ಮುಖಾಂತರ ಹಜರತ್ ದೌಲ್ ಮಲ್ಲಿಕ್ ಸಾಹೇಬರ ದರ್ಗಾ ಹಾಕಿದರೆ ಆಗ್ಲಿದ್ದಾರೆ. ಹೀಗಾಗಿ ಈ ಪಂಚ ಕಮಿಟಿ ಎಲ್ಲರೂ ತಮ್ಮ ಗ್ರಾಮಸ್ಥರ ಎಲ್ಲ ಸಹಾಯ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ. ಈಗ ನಾವು ಕಾರ್ಯಕ್ರಮದ ಮುಂಚಿತವಾಗಿ ಪ್ರಾರ್ಥನೆ ಗೀತೆ ಶ್ರೀ ಕಾರ್ತಿಕೇಯ ಸ್ವಾಮಿಗಳು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ನಾವು ವಿನಂತಿ ಮಾಡಿದ್ದೇವೆ. ಕೂಡ ಚಂಚೋಲಕನ ಶ್ರೀ ಮಹಾರಾಜಿಗೆ ಶ್ರೀ ಶಿವಾಚಾರ್ಯ ಮಹಾರಾಜಿಗೆ मलिक साहब की दोस्तरा हो महादेव मलिक महाराज की पवन पुत्र हनुमान महाराज की गुरु चन्न बसवान नाम गुरु चन्न बसवान नाम ಬಾನದೋಲು ಎಡು ಪ್ರೇಮ
ಇದ್ದರೇನು ಅದು ಕಮ್ಮ ಸುಳ್ಳೆ ಯಾಕ ಆರಾಮ ಸುಳ್ಳೆ ಯಾಕ ನೀ ಮಾಡತಿ ಆರಾಮ ಸುಳ್ಳೆ ಯಾಕ ನೀ ಮಾಡತಿ ಆರಾಮ ತಿಳಿದು ಆಗೋ ನೀ ಪಾರ ಬ್ರಹ್ಮ ದಿನಸಲ್ಲೋ ಬಾಜಾರ ಬಾಜಾರ ಹುಡುಕಿದರಿಲ್ಲ ಕಲ್ಲು ಕಾಟ ಹಚ್ಚಿತೋಗಾದಿಲ್ಲ ಕಲ್ಲು ಕಾಟ ಹಚ್ಚಿತೋಗಾದಿಲ್ಲ. ಜಿತೇಂದ್ರ ಗೌರಿಗೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಅದೇ ರೀತಿ ಮಹಾದೇವ್ ಪೂಜಾರಿ ಮಾಜಿ ಅಧ್ಯಕ್ಷರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೂ ಶ್ರೀಮಠ ಆರ್ಕುಳ ಗ್ರಾಮದ ಅದು ಮುಸ್ಲಿಂ ಬಾಂಧವರು ಇಲ್ಲಿ ಶ್ರೀಗಳಿಗೆ ಒಂದು ಗುರು ವಂದನೆ ಮತ್ತು ತುಲಾಭಾರ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮಧ್ಯೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಬಸವ ಕಲ್ಯಾಣದಲ್ಲಿ ಅಭಿವೃದ್ಧಿ ಕೆಲಸ ಮಾಡುತ್ತಿರುವ ವಿಜಯ್ ಸಿಂಗ್ ಸಾಹೇಬರು ಶ್ರೀಗಳಾದ ಒಂದು ಮೆರವಣಿಗೆ ಹಾರ್ಕುಳ ಗ್ರಾಮದ ಎಲ್ಲ ಮುಸ್ಲಿಂ ಬಾಂಧವರು ಭವ್ಯವಾಗಿ ನಡೆಸಿಕೊಂಡು ಇಲ್ಲಿ ತನಕ ಮಗು ಚಂದ ಶಿಕ್ಷಕನಿಗೆ ವಿದ್ಯಾರ್ಥಿಗಳಿಂದ ಇಂಥ ಒಂದು ಹಾರ್ಕುಳದಲ್ಲಿ ಸಮಾರಂಭಕ್ಕೆ ಹಾರ್ಕುಳ ಚನ್ನವೀರವೇ ಚಂದ ಚಂದ ಅಂತ ಕಾರ್ಯಕ್ರಮದಲ್ಲಿ ಈ ಹಸನ್ಮುಖಿ ಇಂಥ ಬಿಸಿಲಲ್ಲಿ ಸ್ವಲ್ಪ ಮುಖದ ಏನು ವ್ಯತ್ಯಾಸ ಆಗಿಲ್ಲ ಅಂತ ಹಸನ್ಮುಖಿ ಶ್ರೀಗಳು ಹಾರ್ಕುಳ ಶ್ರೀಗಳು. ಈ ಶ್ರೀಗಳು ಈಗಾಗಲೇ ವೇದಿಕೆ ಮೇಲೆ ಕುಳಿತಿದ್ದಾರೆ. ನಾವು ನೇರವಾಗಿ ಶ್ರೀಗಳಿಗೆ ಇಲ್ಲಿ ಇವು ಎಂತ ಕಾರ್ಯಕ್ರಮ ಅಂದ್ರೆ ಪವಿತ್ರವಾದ ಒಂದು ರಂಜಾನ್ ಕಾರ್ಯಕ್ರಮ. ಈ ರಂಜಾನ್ ಕಾರ್ಯ ಮುಸ್ಲಿಂ ಬಾಂಧವರು ನಮ್ಮ ಹಿಂದೂ ಧರ್ಮದಲ್ಲಿ ಶ್ರಾವಣ ಹೆಂಗ್ ಮಾಡ್ತೇವೆ ಆ ರೀತಿ ಮುಸ್ಲಿಂ ಬಾಂಧವರು 1 ತಿಂಗಳು ಉಪವಾಸ ಮಾಡಿ ಅದರಲ್ಲಿ ಜಕಾತ್ ಅಂತಕ್ಕಂಥ ಒಂದು ಅಂಶದಲ್ಲಿ ಅವರು ಸಂಪಾದನೆ ಮಾಡ್ತಕ್ಕಂಥ ಒಂದು ಸಂಪಾದನೆಯಲ್ಲಿ ಹಾರ್ಕುಳ ಶ್ರೀಗಳು ಇವು ಭವ್ಯವಾದ ಒಂದು ಕಂಪೌಂಡ್ ಕಟ್ಕೊಟ್ರೆ 2024 ಆಗಸ್ಟ್ ಇದೇ ನಿಂದಾಗ ಮತ್ತೆ ಅವರು ಗುರು ಕಾಣಿಕೆ ಹ್ಯಾಂಗ್ ಕೊಡ್ಬೇಕಪ್ಪ ಅಂತಂದ್ರೆ ಹಾರ್ಕುಳ ತುಲಾಭಾರ ಮಾಡುವ ಮುಖಾಂತರ ಗುರುವಂದನೆ ಕಾರ್ಯಕ್ರಮ ಹಾರ್ಕುಳ ಮುಸ್ಲಿಂ ಸಮಾಜದವರು ಮಾಡಿದ ಈ ಪಂಚ ಕಮಿಟಿ ಮುಸ್ಲಿಂ ಸಮಾಜ ಕಾಜಾ ಸಾಹೇಬ್ ಮತ್ತು ಅವರ ಸಂಘಟಕರು ಬಂದು ಶ್ರೀಗಳಿಗೆ ಸತ್ಕರಿಸಬೇಕಾಗಿ ತಮ್ಮಲ್ಲಿ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ. 781ನೇ ತುಲಾಭಾರ ಮತ್ತು ಗುರುವಂದನೆ ಕಾರ್ಯಕ್ರಮ ಎಲ್ಲಾ ಹಜರತ್ ಮಾಲಿಕ್ ಸಂಬಂಧದ ಎಲ್ಲ ಮುಸ್ಲಿಂ ಬಾಂಧವರು ಹಾರ್ಕುಳ ಶ್ರೀಗಳಿಗೆ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮಹಾದೇವಲಿಂಗ ಮಹಾರಾಜಗಿ ಜೈ. ಈಗ ಶಿವಚಾರ್ಯ ಧರ್ಮರತ್ನ ಸತ್ನಾಳಿ ಶಿಖಾಮಣಿ ಕರ್ನಾಟಕ ಸಂಸ್ಕೃತಿ ರತ್ನ ಮುಸ್ಲಿಂ ಬಾಂಧವರಿಗೂ ಹಾರ್ಕುಳ ಮಠಕ್ಕೂ ಬಹಳ ಅನನ್ಯವಾದ ಸಂಬಂಧ ಇದೆ. ಹೀಗಾಗಿ ಶ್ರೀಗಳಿಗೆ ಎಲ್ಲಾ ಮುಸ್ಲಿಂ ಮುಖಂಡರು ಆ ಗ್ರಾಮದಲ್ಲಿ ಬಹಳ ಕಡಿಮೆ ಇದ್ದರೂ ಸಹ ಭವ್ಯವಾದ ಒಂದು ಮೆರವಣಿಗೆ ಮಾಡಿದ ಆ ಶ್ರೀಗಳವರಿಗೆ ಹೀಗೆ ಆಶೀರ್ವಾದ ಮಾಡಲಿ ಅಂದ್ರೆ ತಮ್ಮಲ್ಲಿ ಮತ್ತೊಮ್ಮೆ ಮುಖ್ಯನಾಯಕರಾದ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬರು ಶ್ರೀಗಳಿಗೆ ಶಾಲು ಸತ್ಕಾರದ ಗೌರವವನ್ನು ಸಮರ್ಪಣೆ ಮಾಡಿ ಸಾಹೇಬರು ಶ್ರೀಗಳಿಗೆ ಗೌರವದ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದೇ ಹಜರತ್ ಮಾಲಿಕ್ ದರ್ಗಾ ಪಂಚ ಕಮಿಟಿಯಿಂದ ವಿಜಯ್ ಸಿಂಗ್ ಸಾಹೇಬರವರಿಗೆ ಸತ್ಕಾರ ಕಾರ್ಯ ಶ್ರೀಗಳು ನಡೆಸಿಕೊಳ್ಳುತ್ತಿದ್ದಾರೆ. ವಿಜಯ್ ಸಿಂಗ್ ಸಾಹೇಬರು ಈ ನಾಡಿನ ಅಪರೂಪ ರಾಜಕಾರಣಿಯಲ್ಲಿ ಒಬ್ಬರು. ಅವರು ಬಹಳ ಸೂಕ್ಷ್ಮವಾಗಿ ಬಹಳ ಹೈರಾಣಾಗಿ ನಮ್ಮ ಗ್ರಾಮಕ್ಕೆ ಏನಾದ್ರೂ ಕೊಡುಗೆ ಅಂದ್ರೆ ಸಿದ್ದರಾಮ ಮೋದಿ ಅವರು ಬಹಳ ಮೆಹನತ್ತು ಮತ್ತು ಎಲ್ಲರಿಗೂ ಸಹಾಯ ಇದೆ. ಅದೇ ರೀತಿಯಾಗಿ ಶ್ರೀಗಳ ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಒಳಗ ಗುರುವಿನ ಅನುಭವ ತಿಳಿ ಒಳಗ ಗುರುವಿನ ಅನುಭವ ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ದೇಹದ ವಾಸನೆ ಮಾಯದ ಮೈಲಿಗೆ ದೇಹದ ವಾಸನೆ ಮಾಯದ ಮೈಲಿಗೆ ಮನಸ್ಸಿನೊಳಗ ಬಹು
ಸೋಸಿತಿಳಿ ಮನಸ್ಸಿನೊಳಗ ಬಹು ಸೋಸಿತಿಳಿ ತಿಳಿ ತಿಳಿ ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಆರು ಅಕ್ಷರದ ಅರ್ಥ ತಿಳಿ ಮೂರು ಅಕ್ಷರದ ಮೂಲ ತಿಳಿ ಆರು ಅಕ್ಷರದ ಅರ್ಥ ತಿಳಿ ಮೂರು ಅಕ್ಷರದ ಮೂಲ ತಿಳಿ ಮೂಲ ತಿಳಿದ ಮ್ಯಾಲ ಭೇದ ಯಾತಕೋ ಮೂಲ ತಿಳಿದ ಮ್ಯಾಲ ಭೇದ ಯಾತಕೋ ಗುರು ನಿನ್ನಲ್ಲಿ ಆನಂತ ತಿಳಿ ಗುರು ನಿನ್ನಲ್ಲಿ ಆನಂತ ತಿಳಿ ಗುರು ನಿನ್ನಲ್ಲಿ ಆನಂತ ತಿಳಿ ಷಟ್ಸ್ಥಲ ಜ್ಞಾನದ ಮಾನ ತಿಳಿ ಅರಿವೇ ಗುರು ಏನೋ ಸತ್ಯ ತಿಳಿ ಷಟ್ಸ್ಥಲ ಜ್ಞಾನದ ಮಾನ ತಿಳಿ ಅರಿವೇ ಗುರು ಏನೋ ಸತ್ಯ ತಿಳಿ ಸತ್ಯ ತಿಳಿದ ಮ್ಯಾಲ ಭ್ರಾಂತಿಯಾತಕೋ ಸತ್ಯ ತಿಳಿದ ಮ್ಯಾಲ ಭ್ರಾಂತಿಯಾತಕೋ ಗುರು ನಿನ್ನಲ್ಲಿ ಆನಂತ ತಿಳಿ ಗುರು ನಿನ್ನಲ್ಲಿ ಆನಂತ ತಿಳಿ ಗುರು ನಿನ್ನಲ್ಲಿ ಆನಂತ ತಿಳಿ ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ನನ್ನ ಮನ ಸಾಕ್ಷಿ ಕೂಡಲ ಸಂಗಮ ದೇವ ಎನ್ನುವಂತೆ ಇವತ್ತಿನ ಪವಿತ್ರವಾದ ಸಮಾರಂಭ ಈ ನಮ್ಮ ಹಾರ್ಕುಡ ಗ್ರಾಮದ ಒಂದು ದಾವಲ್ ಮಲಿಕ್ ಹಜರತ್ ಸಾಹಿಬರ ಮುಸ್ಲಿಂ ಬಾಂಧವರಿಂದ ಗುರುವಂದನೆ ಮತ್ತು 771ನೇ ತುಲಾಭಾರ ಕಾರ್ಯಕ್ರಮ ನಿಮಿತ್ತವಾಗಿ 781ನೇ ತುಲಾಭಾರ ಕಾರ್ಯಕ್ರಮ ನಿಮಿತ್ತವಾಗಿ ನಾ ಈ ಒಂದು ಪಂಚ ಕಮಿಟಿ ವತಿಯಿಂದ ಪ್ರಾರ್ಥನೆ ಕೇಳೋದಾದರೆ ಮಾನ್ಯ ವಿಜಯ ಸಿಂಗ್ರ ಸಾಹೇಬರ ಎದುರು ಮಾತಾಡಲು ಶ್ರೀಗಳ ಅಪ್ಪಣೆ ಮೇರೆಗೆ ನಮ್ಗೆ ಬಹಳ ಸಂತೋಷವಾಗ್ತದೆ. ಕಾರಣ ಏನಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ ಹೀಗೆ ಅನೇಕ ಧರ್ಮಗಳು ಹುಟ್ಟಿಕೊಂಡಿವೆ. ಆದರೆ ನಮ್ಮ ಭಾಗದಲ್ಲಿ ಬಹಳ ಹೆಮ್ಮೆ ವಿಷಯ ಅನಿಸ್ತದ, ಇವತ್ತು ನಮ್ಮ ಹಾರ್ಕುಡ ಶ್ರೀಗಳು ಇವತ್ತು ಹಾರ್ಕುಡಕ್ಕೆ ಬರೇ ತಾಯಿಯ ಹೃದಯಾಗಿ ತಾಯಿಯ ಸ್ಥಾನದಲ್ಲಿ ಈ ಗ್ರಾಮಕ್ಕೆ ಕಾಪಾಡಿಕೊಂಡು ಬಂದಿರ್ತಾರೆ ವಿಜಯ್ ಸಿಂಗ್ ಸಾಹೇಬರೇ. ಇದು ವಿಜಯ್ ಸಿಂಗ್ ಸಾಹೇಬರೇ, ನೀವು ಇಲ್ಲಿ 2-3 ಸರ್ತಿ ಬಂದಿರಿ ಸಾಹೇಬ್ರೆ. ಇಲ್ಲಿ ಪೈಲೆ ನೀವು ಬಂದಾಗ ಏನು ಇಲ್ಲಿ ಯಾವುದೇ ರೀತಿಯಾದ ಕಂಪೌಂಡ್ ಇದ್ದಿಲ್ಲ, ಯಾವುದೇ ರೀತಿ ವ್ಯವಸ್ಥೆ ಇದ್ದಿಲ್ಲ. ಅದು ಯಾರಾದ್ರೂ ಮಾಡಿದರೆ ನಮ್ಮ ಹಾರ್ಕುಡ ಮಠದಿಂದ ಶ್ರೀಗಳು ಮಾಡಿರ್ತಕ್ಕಂಥ ಕೆಲಸ ಇದು ಹಾರ್ಕುಡ ಮಠ. ಇದು ಮುಸ್ಲಿಂ ಬಾಂಧವರಿಗೆ, ದಲಿತರಿಗೆ, ಅನೇಕ ಲಿಂಗಾಯತ ವೀರಶೈವ ಪರಂಪರೆಯಲ್ಲಿ ಎಲ್ಲ ಧಾರ್ಮಿಕ ಜನರಿಗೆ, ಎಲ್ಲ ನಾಯಕರಿಗೆ ಒಂದೇ ತಾಯಿದ ಮಕ್ಕಳಂತೆ ನೋಡಿಕೊಂಡವರು ಯಾರಾದರೂ ಸ್ವಾಮಿ ಇದ್ದಾರೆ ಅದು ಹಾರ್ಕುಡ ಶ್ರೀಗಳು ಅಂತಕ್ಕಂಥ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಕಾರಣ ಅಂದ್ರೆ 12ನೇ ಶತಮಾನದ ಒಂದು ಶರಣರ ನಾಡು ಈ ಕಲ್ಯಾಣ ನಾಡು, ಇದು ವೀರಶೈವ ಪರಂಪರೆ ನಾಡು. ಈ ಹಾರ್ಕುಡ ಮಠ ಇದು ವೀರಶೈವ ಮಠ. ಈ ಮಠದಲ್ಲಿ ಅನೇಕ ಧರ್ಮೀಯ, ಜಾತಿ, ಧರ್ಮ ಎಲ್ಲಾ ಜನರು ಈ ಹಾರ್ಕುಡ ಮಠಕ್ಕೆ ದಿನನಿತ್ಯ ಸಾವಿರಾರು ಜನ ಬರ್ತಿದ್ದಾರೆ. ಅಲ್ಲಿ ಅನ್ನದಾಸೋಹಿಗಳಾಗಿ ಶ್ರೀಗಳಿಂದ ಅನೇಕ ಜನರು ಇವತ್ತು ಬಡವರಿಗೆ, ಅನೇಕ ದೀನ ದಲಿತರಿಗೆ
ಕೆಲಸ ಕಾರ್ಯಗಳು ಮಾಡುತ್ತಾ ನಮ್ಮ ಗ್ರಾಮಕ್ಕೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಜನರೆಲ್ಲ ಸಹಕಾರ ಕೊಟ್ರೆ ನಾವು ಸಿಂಗಾಪುರ್ ನೋಡಕ್ಕೆ ಏನೂ ಅವಶ್ಯಕತೆ ಇಲ್ಲ, ಹಾರ್ಕುಳಿಯ ಸಿಂಗಾಪುರ್ ಮಾಡ್ತಕ್ಕಂಥ ಕೆಲಸ ನಮ್ಮ ಹಾರ್ಕೂರ್ ಶ್ರೀಗಳು ಮಾಡ್ತಾ ಇದ್ದಾರೆ ಬಂಧುಗಳೇ. ಇಲ್ಲಿ ಹೆಂಗದ ಮುಸ್ಲಿಂ ಸಮಾಜದವರಿಗೆ ಇವತ್ತು ಹೀಗೆ ಗುತ್ತಿಗೆ ಸಾಹೇಬ್ರು ಯಾವ್ದಾರು ಇದು ಇಟ್ಟೆ ಕಂಪೌಂಡ್ ಅಲ್ಲ, ಇಟ್ಟೆ ಆರ್ಟಿಸಿ ಅಲ್ಲ, ಇಲ್ಲಿ ಏನು ಪರಿಸ್ಥಿತಿ ಅದು ಸಹ ಹಾರ್ಕೂರ್ ಮಠದಿಂದ ಆಗ್ತಕ್ಕಂಥ ಕೆಲಸ ನಡೀತಾ ಇರ್ತಕ್ಕಂಥ ಮಾತನ್ನು ಶ್ರೀಗಳು ಹೇಳ್ತಾ ಇದ್ದಾರೆ. ಇನ್ನೊಂದು ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ, ಇದು ಹಾರ್ಕೂರ್ ಮಠ ಹೆಂಗದಂದ್ರ ಇವತ್ತು ಸುಮಾರು ಮುಸ್ಲಿಂ ಸಮಾಜ ಮತ್ತು ಹಿಂದೂ ಸಮಾಜದ ಎಲ್ಲ ಅಂತಮರು ಅಂತ ನಡೀತಿಲ್ಲ ಕಾರಣ ಆ ಹಾರ್ಕೂರ್ ಮಠ ಶ್ರೀಗಳು 40 ವರ್ಷಗಳಿಂದ ಈ ಹಾರ್ಕೂರ್ ಮಠ ಚನ್ನಬಸವ ಶಿವ ಯೋಗಿಗಳವರು ಪಲ್ಲಕ್ಕಿ ಮಹೋತ್ಸವದ ಯಾರಾದ್ರೂ ಪಲ್ಲಕ್ಕಿ ಹೊತ್ತಾ ಇರ್ತಾರೆ ಅಂದ್ರೆ ಈ ಹಾರ್ಕೂಡ ಗ್ರಾಮದಲ್ಲಿ ಆ ರಸೂಲ್ ಸಾಬ್ ಅಂತಕ್ಕಂಥ ವ್ಯಕ್ತಿ ಹಾರ್ಕೂಡ ಚನ್ನಬಸವ ಶಿವ ಯೋಗಿಗಳ ಪಲ್ಲಕ್ಕಿಯನ್ನು ಹೊತ್ತು ಈ ಗ್ರಾಮದಲ್ಲಿ ಫಸ್ಟ್ ಹಾರ್ಕೂಡ ರಸೂಲ್ ಸಾಬ್ ಅಂತಕ್ಕಂಥವ್ರು ಹಾಗೂ AKP ಅಲ್ದಾಳ್ ಅಂತಕ್ಕಂಥ ಸಾಹೇಬರು, ಬಾಜಿಪುರ ನಬೀಲಾಲ್ ಸಾಹೇಬರು ಮತ್ತು ಇಲ್ಲಿ ಗುರುಕುಮಾರೇಶ್ವರ ಅದ್ಭುತವಾದ ನಾಟಕ ಯಾರು ಮಾಡ್ತಾ ಇದ್ದಾರೆ, ಶೇಖ್ ಮಾಸ್ತರ್, ಅದು ಹಾರ್ಕೂಡ್ ಶ್ರೀಗಳ ಮಾರ್ಗದರ್ಶನದಲ್ಲೇ ಅವರು ಇಲ್ಲಿ ನಾಟಕ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಮುಸ್ಲಿಂ ಸಮಾಜದವರಿಗೆ, ಹಿಂದೂ ಸಮಾಜದವರಿಗೆ ಹಾಗೂ ಅನೇಕ ಇಲ್ಲಿ ಎಲ್ಲಾ ಜಾತಿ ಜನಾಂಗದವರಿಗೆ ಏಕೈಕ ಮಠ, ಜಾತಿ ಸರ್ವ ಜನರು ಒಂದೇ ರೀತಿಯಲ್ಲಿ ತೋಡುವ ಮಠ ಯಾವ್ದಾದ್ರೆ ಹಾರ್ಕೂಡ ಮಠ. ಅನೇಕ ಇಲ್ಲಿ ಗ್ರಂಥಗಳ ಬಿಡುಗಡೆ ಮಾಡಿದ್ದಾರೆ ಹಾಗೂ ಇಲ್ಲಿ ಕಾಯಕ ಉತ್ಸವ ಒಳ್ಳೆ ಅದ್ಭುತವಾಗಿ ಬಸವ ಕಲ್ಯಾಣ ನಾಡಿನಲ್ಲಿ ನಡೆಸ್ಕೊಡ್ತಾರೆ. ಚಿಂಚೋಳಿ ಜಾತ್ರೆ ಅದ್ಭುತವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಮಾನ್ಯ ವಿಜಯ್ ಸಿಂಗ್ ಸಾಹೇಬ್ರೆ, ನಿಮ್ಮ ಸರ್ಕಾರ ವತಿಯಿಂದ ನಮ್ಮ ಗ್ರಾಮಕ್ಕೆ ಏನೇನು ಕೊಡ್ಬೇಕಾಗಿದೆ ಮಠಕ್ಕೆ ಕೊಡ್ರಿ, ರಾಹುಲ್ ಮಲಿಕ್ ಸಾಹೇಬ್ರಿಗೆ ಕೊಡ್ರಿ, ಎಲ್ಲಾ ತಂದ್ರು ಕೊಡ್ರಿ. ಅದಕ್ಕಿಂತ ಹೆಚ್ಚು ನಾವು ಯಾರು ಕೊಡತ್ರ ಹಾರ್ಕೂಡ್ ಶ್ರೀಗಳು ಕೊಡ್ತಾ ಇದ್ದಾರೆ. ಸುಮಾರು ವ್ಯಕ್ತಿಗಳು ನೀವು ಇಲ್ಲಿ ಮಕ್ಕಳು ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಮುಸ್ಲಿಂ ಸಮಾಜದವ್ರು ನಂಗೆ 5-6 ಮಂದಿ ಮಾತಾಡಿದ್ರು ಶ್ರೀಗಳೇ, ಮುಸ್ಲಿಂ ಸಮಾಜದವ್ರು ನಂಗೆ ಆಡಿದ್ರು, ನಮ್ಮಲ್ಲಿ ಇರ್ಲಕ್ಕೆ 20 ಮಂದಿ ಹಾರ್ಕೂಡ್ ಗುರು ವಂದನೆ ಕಾರ್ಯಕ್ರಮ ಹೆಂಗ್ ಮಾಡ್ಬೇಕು, ಸಿದ್ದರಾಮ್ ಗುದ್ಗಿ ಅವ್ರ ಮಾರ್ಗದರ್ಶನ ಅದ, ನಾವು ಇವ್ರು ಅನೇಕ ಜನ ಭೋಜನ ಅಲ್ಲ ಹ್ಯಾಂಗ್ ಮಾಡಮ್ಮಿ, ಪವಿತ್ರವಾದ ರಂಜಾನ್ ಕಾರ್ಯಕ್ರಮದ ದಾವಲ್ ಮಲಿಕ್ ಸಾಹೇಬರು ಹಾರ್ಕೂಡ್ ಶ್ರೀಗಳಿಂದ ಆಶೀರ್ವಾದ ಅದ. ಅದು ಭವ್ಯವಾದ ಒಂದು ಚಂದ ಕಾರ್ಯಕ್ರಮ ಹಾರ್ಕೂಡ್ ಇಲ್ಲಿ ಮುಸ್ಲಿಂ ಬಾಂಧವರು ಮಾಡ್ಯಾರ. ಇವ್ರು 4-5 ದಿನ ಸಿದ್ದರಾಮ್ ಗುದ್ಗಿ ಅವ್ರ ಮಾರ್ಗದರ್ಶನದಲ್ಲಿ ಮತ್ತ ಇವ್ರು ಬಹಳ ಅಪರೂಪದ. ಮತ್ತ ಇವತ್ತು ಊಟದ ವ್ಯವಸ್ಥೆ ನಮ್ಮ ವಿಜಯ್ ಸಿಂಗ್ ಅವರು ಅನ್ನದಾಸರು. ಯಾಕಂದ್ರ ಈ ನಾಡಿನಲ್ಲಿ ರಾಷ್ಟ್ರದಲ್ಲಿ ಧರ್ಮ್ ಸಿಂಗ್ ಸಾಹೇಬರು ಅಂದ್ರೆ ಈ ಭಾಗದ ಒಂದು ಚಾಪ ಅವ್ರ ಪುತ್ರಿ ನಮ್ಮ ಬಸವ ಕಲ್ಯಾಣ ಸೇವಾ ಸಂಸ್ಥೆ ಇದ್ದಾರಲ್ಲ, ಬಹಳ ಹೆಮ್ಮೆ ವಿಷಯ. ಹೀಗಾಗಿ ಮಾನ್ಯ ವಿಜಯ್ ಸಿಂಗ್ ಸಾಹೇಬರಲ್ಲಿ ಇಷ್ಟೇ ಹೇಳ್ತೀನಿ, ನಮ್ಮ ಹಾರ್ಕೂಡ್ ಮಠ ಬಹಳ ಪವಿತ್ರವಾದ ಮಠ. ಇದು ಒಂದು ಹೊಳಿತೇನಿಲ್ಲ, ನಮ್ಮ ಹಾರ್ಕೂಡ್ ಶ್ರೀಗಳು ಎಲ್ಲಾ ಜಾತಿ ಧರ್ಮದವರು ಹೊಳಿತಕ್ಕಂಥ ಕಾರ್ಯ. ಮತ್ತೆ ಎಲ್ಲಾ ಜಾತಿದವ್ರಿಗೆ ಮುಸ್ಲಿಂ, ಹಿಂದೂ, ಮುಸ್ಲಿಂ, ಮರಾಠ ಯಾರೇ ಇರಲಿ, ನನ್ನ ಮಕ್ಕಳು ನನ್ನ ಜನ ಅಂತಕ್ಕಂಥ ಭಾವನೆ. ಯಾವುದೇ ಜಾತಿ ಧರ್ಮ ಇಲ್ಲದ ಮಠ ಯಾವ್ದಾದ್ರೆ ಹಾರ್ಕೂಡ್ ಮಠ. ನಮಗ್ ಜಗದ್ಗುರುಗಳ ಅವಶ್ಯಕತೆ ಇಲ್ಲ ವಿಜಯ್ ಸಿಂಗ್ ಸಾಹೇಬ್ರೆ, ನಮ್ಮ ಜಗದ್ಗುರು ಹಾರ್ಕೂಡ್ ಶ್ರೀಗಳೇ ನಮ್ಮ ಜಗದ್ಗುರು. ಹೀಗಾಗಿ ಈ ಹಾರ್ಕೂಡ್ ಶ್ರೀಗಳಿಂದ ನಮ್ಮ ಮಠಕ್ಕೆ, ನಮ್ಮ ಗ್ರಾಮಕ್ಕೆ ಬಹಳಷ್ಟು ಅನುಕೂಲ ಅದ. ಇವ್ರು ಬಾರಿದಾಗ ಹೇಳ್ಬೇಕಂದ್ರೆ ಅನೇಕ ವಚನ ಸಂಪುಟವ ಇಲ್ಲಿ ಏನ್ರೆ ನನ್ ಬೇರೆ ಅವಕಾಶ ಇರ್ತದೆ ಹೇಳ್ತೀನಿ. ಶ್ರೀಗಳಿಗೆ ಬಹಳ ಬಿಸಿಲಾಗಿ ಪ್ರಾಬ್ಲಮ್ ಅದ. ಹೀಗಾಗಿ ಈ ಮೊನ್ನೆ 3 ದಿನ ಸತತವಾಗಿ ಚಿಂಚೋಳಿ ಭವ್ಯವಾದ ಜಾತ್ರೆ ಮಾಡ್ಕೊಂಡು ಬಂದರು. ಮತ್ತ ಅವ್ರಿಗೆ ಹಂಗೆ ಕಾರ್ಯಕ್ರಮ ಬಿಡುವುದ ಕಾರ್ಯಕ್ರಮ ಅವ. ಹೀಗಾಗಿ ವಿಜಯ್ ಸಿಂಗ್ ಸಾಹೇಬ್ರೆ ನಿಮ್ಗೆ ಹೇಳ್ತೀನಿ, ನಿಮ್ ಸರ್ಕಾರದ ನೀವು ಮಾಡಿದ್ರೆ ಎಲ್ಲ ಆಗ್ತದ. ಈ ಗ್ರಾಮದ ಮೇಲೆ ನಿಮ್ದೆಲ್ಲ ಬಹಳ ಭಕ್ತಿ ಇರಲಿ, ಈ ಗ್ರಾಮದ ಮೇಲೂ ಇರ್ಲಿ, ಮಠದ ಮೇಲೂ ಇರ್ಲಿ, ಆದ್ಮೇಲೆ ಹಜರತ್ ದಾವಲ್ ಮಲಿಕ್ ಸಾಹೇಬರು ಇರ್ಲಿ ಅಂತಕ್ಕಂತ ಹೇಳಿ ನನಗೆ 1-2 ನಿಮಿಷ ಇನ್ನ ಹೇಳ್ಬೇಕಂತ ಶ್ರೀಗಳು ಬಕ್ಕುಲಿ ಇತ್ತು. ಯಾಕಂದ್ರೆ ನಾ ಅದು ತಪ್ಪು ಅನಿಸ್ತದ. ಹೀಗಾಗಿ ನನ್ನ 2 ಮಾತಿಗೆ ನಿಮ್ಗೆಲ್ಲರ ನಿಮ್ಮ ಆಶೀರ್ವಾದ, ನಿಮ್ಮ ದಿವ್ಯವಾದ ಶಕ್ತಿ, ನಿಮ್ಮ ಪಾದದ ಶಕ್ತಿ ಈ ಗ್ರಾಮಕ್ಕಿನ್ನೂ ಇರಲಿ, ಎಲ್ಲಾ ಜನರು ಉದ್ಧಾರ ಆಗ್ಲಿ, ಈ ಗ್ರಾಮದಾಗ ಒಳ್ಳೆಯ ವಾತಾವರಣ ಬೆಳೀಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಹೀಗಾಗಿ ತಾವೆಲ್ಲ ನೀವು ಬಂದಂತ ಇದು ಇಂತ ಯಶಸ್ವಿ ಕಾರ್ಯಕ್ರಮ ಆಗ್ಬೇಕಾದ್ರ, ಯಶಸ್ವಿ ಕಾರ್ಯಕ್ರಮ ಅಂದ್ರೆ ಮುಂಜಾನೆ ಮುತ್ತರಿ ಕರ್ಯಾಕ್ ಹೋದ್ರು. ಗುರುಗೆ ಸಾಹೇಬ್ರೆ ಅಂದ್ರೆ ಗುರುಗೆ ಸಾಹೇಬ್ರೆ ಯಾರು ಬರ್ತಾರೆ, ವಿಜಯ್ ಸಿಂಗ್ ಸಾವ್ರು ಬರ್ತಾನೆ ಅಂದ್ಬೇಡ ಅಂದ್ರು. ಅವ್ರು ವಿಜಯ್ ಸಿಂಗ್ ಸಾವ್ರು ಬರ್ತಾನೆ ಅಂದ್ಬೇಡ, ಯಾಕಂದ್ರೆ ಸರ್ಕಾರ ಇರ್ತಾಗಲ್ಲ. ಈಗ ಯಾರು ಬರೋರು ವಿಜಯ್ ಸಿಂಗ್ ಸಾಹೇಬ್ರ ಅಂದ್ಬೇಡ. ಹೋಗೋಳಿಗೆ ಬಹಳ ಕಡಿಮೆ ಜನ ಇತ್ತು ವಿಜಯ್ ಸಿಂಗ್ ಸಾಹೇಬ್ರೆ. ಬರಾಳಿ ಶ್ರೀಗಳ ಸಾರ್ನೋಟದ ಕುಂತರು ಭವ್ಯವಾದ ಜನ ಇರುವುದು. ಇಲ್ಲಿ ಮುಸ್ಲಿಂ ಸಮಾಜ 20 ಜನ ರೀ, ಆದ್ರೆ ಇಲ್ಲಿ ಎಲ್ಲಾ ಜನ ಯಾಕೆ ಬಂದ್ರೆ ಅಂದ್ರೆ ಇಲ್ಲಿ ಭಾವೇಕಟ್ಟೆ ಮಠ ಅಲ್ಲ.
ಈ ಮಠದಿಂದ ಇವತ್ತು ದಾವಲ್ ಮಲ್ಲಿಕ್ ಸಾಹೇಬರಿಗೆ ಅಷ್ಟೇ ಕಾಣಿಕೆ ಇಲ್ಲ, ದೀನ ದಲಿತರು, ದಲಿತ ಬಾಂಧವರು, ಅಂಬೇಡ್ಕರ್ ಭವನರು ಇವತ್ತು ಸಂಪೂರ್ಣವಾದ ಶ್ರೀಗಳಿಂದಲೇ ಆಗಿದೆ. ಇವತ್ತು ಭವ್ಯವಾದ ಒಂದು ಮಹಾದೇವ್ ಮಂದಿರ ಇವತ್ತು ಭಜನಾ ಸಂಘದವರು ಸುಮಾರು 1 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿ ಅಲ್ಲಿ ಶ್ರೀಗಳ ದೇಣಿಗೆ ಅದ್ರಾಗೂ ಅದ. ಇಲ್ಲಿ ಸತ್ಯಚರಣ ಅಂತ ಮಂದಿರ ಅದ, ಅಲ್ಲೂ ಶ್ರೀಗಳ ದೇಣಿಗೆ ಅದ. ಹೀಗಾಗಿ ಎಲ್ಲಾ ಸಮಾಜ ಬಾಂಧವರಲ್ಲಿ ಶ್ರೀಗಳ ಒಂದು ದೇಣಿಗೆ ಅದ. ನಾವೆಲ್ಲರೂ ಶ್ರೀ ವಿಜಯ್ ಸಿಂಗ್ ಸಾಹೇಬರು ಈ ಕಾರ್ಯಕ್ರಮ ಕುರಿತು ಮಾತಾಡಬೇಕಾಗಿ ತಪ್ಪಲಿಲ್ಲ. ಎಲ್ಲರಿಗೂ ನಮಸ್ಕಾರ. ಶರಣು ಶರಣಾರ್ಥಿಗಳು. रमजान के इस पाक महीने में जो हजरत दवाल मलिक का प्रोग्राम हो रहा है, तो आज के इस कार्यक्रम के इल्लेಲ್ಲರ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಿಮ್ಮ ಎಲ್ಲರ ನಡೆದಾಡುವ ದೇವರಾದ ಹರ್ಕೂಡ್ ಮುತ್ತೆ ಅವರ ಪಾದಗಳನ್ನ ನಮಸ್ಕಾರ ಮಾಡುತ್ತಾ, ಅದೇ ರೀತಿ ಮಲ್ಲಿನಾಥ್ ಅವರು ಇದ್ದಾರೆ, ಅವರು ಹಿರಿಯರು, ಅವರ ಪಾದಗಳನ್ನು ನಮಸ್ಕಾರ ಮಾಡುತ್ತಾ, ಮತ್ತೆ ನಮ್ಮ ಜೊತೆ ಬಂದಿರುವ ನಮ್ಮ CNC ಅಧ್ಯಕ್ಷರಾದ ಸಗೀರುದ್ದೀನ್ ಅವರೇ, ಆನಂದ್ ಪಾಟೀಲ್ ಅವರೇ, ನಮ್ಮ ರವಿ ಬರಾಡೆ ಅವರೇ, ನಮ್ಮ ಸಿದ್ದರಾಮಪ್ಪ ಗುದ್ಗೆ ಅವರೇ, ಮತ್ತೆ ನಮ್ಮ ದಾವೂದ್ ಅವರೇ, ನಮ್ಮ ಇವ್ರು ಬಂದಿದ್ದಾರೆ, ನಮ್ಮ PDO ಜ್ಯೋತಿ ಅವರು ಬಂದಿದ್ದಾರೆ, ನಮ್ಮ ಜೀತು ಅಧ್ಯಕ್ಷರಿದ್ದಾರೆ, ಮಾಜಿ ಅಧ್ಯಕ್ಷರಿದ್ದಾರೆ, ನಮ್ಮ ಖಾಜಾ ಸಾಬ್ ಮುಲ್ಲಾ ಅವರು ಇದ್ದಾರೆ, ಮತ್ತೆ ಲೇಂಟಿ ಅವರಿದ್ದಾರೆ, ನಮ್ಮ ಇವರು ರಾಮ್ ಜಾಧವ್ ಅವರಿದ್ದಾರೆ, ಮತ್ತೆ ಬಹಳಷ್ಟು ಜನ ಎಲ್ಲ ನಮ್ಮ ಪೂಜಾರಿ ಅವರಿದ್ದಾರೆ, ಮತ್ತೆ ಚೌಧರಿ ಅವರಿದ್ದಾರೆ, ಸೋನಾರಿ ಅವರಿದ್ದಾರೆ, ಬಹಳಷ್ಟು ಜನ ನಮ್ಮೆಲ್ಲ ಬಹಳಷ್ಟು ಹರ್ಕೂಡಲ್ಲಿ ಬಹಳಷ್ಟು ಜನ ಆತ್ಮೀಯರಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಿನ ಆತ್ಮೀಯರು ಯಾರೆಲ್ಲಾದ್ರೂ ಇದ್ರೆ ಹರ್ಕೂಡಲ್ಲೇ ಇದ್ದಾರೆ ನಮ್ಮವ್ರಿಗೆ ಬಹಳಷ್ಟು. ಈಗಲೇ ನಾವು ಬರ್ತೇನೆ, ಮಂಜು ಜೊತೆ ಬರ್ತಿದ್ದೆ. ಈಗ ಏನ್ ಸರ್ ನಾನು ಹೇಳಿದೆ ಬಂದ್ಬಿಟ್ಟು ನಮ್ಮ ಮುತ್ತೆ ಅವರ ಕಾರ್ಯಕ್ರಮ ಇದೆ, ಬಂದ್ಬಿಟ್ಟು ಇನ್ನೂ 2-3 ಕಾರ್ಯಕ್ರಮ ಇದೆ, ಒಂದು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಮುತ್ತೆಯವರೇ ನಾನು ಹೇಳಿದೆ, ಮುತ್ತೆಯವರು ಇದ್ದಾರೆ, ಮುತ್ತೆಯವ್ರ ಜೊತೆ ನಾವು ಅರ್ಧ ಗಂಟೆ ಕೂತ್ಕೊಳ್ಳೋಣ ಅಂತ ಬೇರೆ ಕಾರ್ಯಕ್ರಮ ಎಲ್ಲ ಕ್ಯಾನ್ಸಲ್ ಮಾಡಿ ಕೂತ್ಕೊಳ್ತಾ ಇದ್ದೀನಿ ಇವತ್ತು. ಅವ್ರಿಗೆ ಹೇಳಿದೆ ಇನ್ನು ಬೇರೆದು ಅಲ್ಲಿ ನಮ್ಮ ಮೊನ್ನೆ ತಾನೇ ನಮ್ಮ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಬಸವ ಕಲ್ಯಾಣ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ನಮ್ಮೇನು ಆಸ್ಪತ್ರೆ ಇತ್ತು, ತಾಲೂಕಾ ಆಸ್ಪತ್ರೆ ಏನಿತ್ತು, ಅದಕ್ಕೆ ಮೇಲ್ದರ್ಜನೆ ಮಾಡಿ ನಮಗೆ ಜಿಲ್ಲಾ ಆಸ್ಪತ್ರೆ ಮಾಡಿದ್ದಾರೆ ನಮ್ಮ ಬಸವ ಕಲ್ಯಾಣ ತಾಲೂಕಿನಲ್ಲಿ. ಅದರಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ನಾವು ಹೋಗ್ಬಿಟ್ಟು ಅವರಿಗೆ ಬೇಡಿಕೆ ಮಾಡಿದ್ವಿ, ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ, ಮತ್ತೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಹೋಗ್ಬಿಟ್ಟು ಬೇಡಿಕೆ ಮಾಡಿದ್ವಿ. ಈ ನಮ್ಮ ಹಾಸ್ಪಿಟಲ್ ಇದೆ, ಹಾಸ್ಪಿಟಲ್ಗೆ ಸ್ವಲ್ಪ ರೆನೋವೇಷನ್ ಮಾಡಬೇಕಿದೆ, ಒಂದು ಹೊಸ ಹಾಸ್ಪಿಟಲ್ ಮಾಡಿ ಅಂತ ಹೇಳಿದ್ವಿ. ಅದಕ್ಕೆ ಅವರು ನಾವು ರೆನೋವೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ರೆನೋವೇಷನ್ ಮಾಡಿ ಒಂದು ಒಳ್ಳೆ ತಾಲೂಕಾ ಹಾಸ್ಪಿಟಲ್ ಮಾಡೋಣ ಅಂತ ಹೇಳಿದ್ರು. ನಾನು ಹೇಳಿದೆ ನಮ್ಮ ಬಡವರು ಇದ್ದಾರೆ, ಯಾವಾಗಲೂ ಇಲ್ಲಿಂದ ಬೀದರ್ ಹೋಗ್ತಾರೆ, ಏನಾದ್ರು ಆಕ್ಸಿಡೆಂಟ್ ಆಗಲಿ ಬೇರೆದೇನಾದ್ರು ಕಾಯಿಲೆ ಬಂದ್ರೆ ಬೀದರ್ಗೆ ಹೋಗ್ತಾರೆ, ಮತ್ತೆ ಅಲ್ಲಿಂದ ಒಮರ್ಗಾ ಹೋಗ್ತಾರೆ, ಸೋಲಾಪುರ್ ಹೋಗ್ತಾ ಇದ್ದಾರೆ, ಗುಲ್ಬರ್ಗಾ ಹೋಗ್ತಾ ಇದ್ದಾರೆ, ಕಷ್ಟ ಆಗ್ತಾ ಇದೆ ಅಂತ ಹೇಳಿದೆ. ಅದಕ್ಕೆ ಅವರು ಆಯ್ತಪ್ಪ ಮಾಡೋಣ, ಒಂದು ಜಿಲ್ಲೆ ಹಾಸ್ಪಿಟಲ್ ಇದಕ್ಕೆ ಅಪ್ಗ್ರೇಡ್ ಮಾಡಕ್ಕೆ ನಾವು ಒಂದು ಪ್ರಪೋಸಲ್ ಕೊಡ್ತೀವಿ. ನಾನು ಹೇಳಿದ ಪ್ರಪೋಸಲ್ ಎಲ್ಲ ಆಗಲ್ಲ, ನೀವು ಬಜೆಟ್ ಅಲ್ಲಿ ಘೋಷಣೆ ಮಾಡಬೇಕು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಅವರು ಗುಂಡೂರಾವ್ ಸಾಹೇಬರು ಎಲ್ಲ ಕೂತ್ಕೊಂಡು ಎಲ್ಲ ಘೋಷಣೆ ಮಾಡಿದ್ದಾರೆ. ನಿಮ್ಗೆಲ್ಲ ಅದು ಉಪಯೋಗ ಮಾಡ್ಕೋಬೇಕು ಅಂತ ನಮ್ಮ ಅಕ್ಕ ತಂಗಿಯರೆಲ್ಲ ಇದ್ದಾರೆ, ನಮ್ಮ ಅಣ್ಣ ತಮ್ಮಂದಿರಿಗೆ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ಇದೆಲ್ಲ ಉಪಯೋಗ ಮಾಡ್ಕೊಳ್ಳಿ. ನಮ್ಮ ಶ್ರೀಗಳ ಆಶೀರ್ವಾದ ಇದೆ. ನಮ್ಗೆ ಯಾರು ಹೋಲ್ಕರ್ ಅವರೇ, ಇವರು ಚೆನ್ನಪ್ಪ ಹೋಲ್ಕರ್ ಅವ್ರಿಗೆ ಗೊತ್ತಿಲ್ಲ, ನಾವು ಸಣ್ಣವ್ರು ಇರುವಾಗಲಿಂದನೂ ಈ ಮಠಕ್ಕೆ ಬರ್ತಾ ಇದ್ದೀವಿ. ಸಣ್ಣವ್ರು ಇರುವಾಗಲಿಂದನೂ ಬಂದು ಅಪ್ಪ ಅವ್ರ ಆಶೀರ್ವಾದ ತಗೊಳ್ತೇವೆ. ಗುದ್ದಿಗೆಯವ್ರಿಗೆಲ್ಲ ಗೊತ್ತಿದೆ, ನಾವು ಬರ್ತೇವೆ, ನಮ್ಮ ತಂದೆಯವರು ನಮ್ಮ ತಾಯಿಯವರು ಬರ್ತಾರೆ. ನಾವು ಪರವಾಗಿಲ್ಲ, ಇನ್ನು ನಾವು ಇಲ್ಲ, ನಮ್ಮ ತಾಯಿಯವರಿಗೆ ತಂದೆಯವರಿಗೆ ಅತ್ಯಂತ ಭಕ್ತಿ ಯಾರ ಮೇಲಿದ್ದೆ ಅಂದ್ರೆ ನಮ್ಮ ಗುರುಗಳ ಮೇಲೆ ಇದೆ. ಮಠಕ್ಕೆ ಯಾವಾಗ್ಲೂ ಅವ್ರು ಬರ್ತಾರೆ, ಯಾವಾಗ್ಲೂ ಅವ್ರು ಬಹಳಷ್ಟು ಭಕ್ತಿ ಇದೆ. ಸುಮ್ನೆ ಏನಾದ್ರೂ ಕಾರ್ಯಕ್ರಮ ಅಂತಲ್ಲ, ನಾನು ಸ್ವತಃ ಪರ್ಸನಲ್ ಆಗಿ ನಾನು ಹೇಳ್ತೀನಿ, ಯಾವಾದ್ರೂ ಮಠಕ್ಕೆ ಹೋಗಿದ್ದೀನಂದ್ರೆ, ಜಾಸ್ತಿ ಹೋಗಿದ್ದೀನಂದ್ರೆ ಹರ್ಕೂಡ್ ಮಠಕ್ಕೆ ಬರೋದು. ಹೌದಲ್ಲ ಗುರುಗಳೇ? ನೀವು ನೋಡಿ ನಮ್ಮ ಫೋಟೋನ ನೀವು ಸೋಷಿಯಲ್ ಮೀಡಿಯಾ ನೋಡಿ, ನಾನು ಸುಳ್ಳು ಹೇಳಲ್ಲ, ಸೋಷಿಯಲ್ ಮೀಡಿಯಾ ನೋಡಿ ಎಲ್ಲಾದ್ರೂ ನೋಡಿ, ಯಾವ ಗುರುಗಳಿಗೆ ಮೀಟ್ ಮಾಡ್ತೀರಿ, ಯಾವಾಗಾದ್ರೆ ತಿಂಗಳಿಗೆ ಒಂದ್ಸಲ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳು ಸಿಗ್ತಾರೆ, ಆಶೀರ್ವಾದ ಕೊಡ್ತಾರೆ. ಅವರ ಆಶೀರ್ವಾದ ನಮ್ಮ ಮೇಲಿದೆ. ನಾವು ಮುಂಬರುವ ದಿನಗಳಲ್ಲಿ ನಿಮ್ ಜೊತೆ ಎಲ್ಲ ನಿಮ್ ಸುಖದಲ್ಲಿ ದುಃಖದಲ್ಲಿ ಭಾಗಿಯಾಗಿ ಕೆಲಸ ಮಾಡೋದಕ್ಕೆ ಬಂದಿದ್ದೀವಿ. ಬರೀ ಅಧಿಕಾರ ತಗೊಂಡು MLA ಆಗೋದ್ ಇಚ್ಛೆ ಇಲ್ಲ ನಮ್ದು.
ಗುರುಗಳೇ ನಮ್ಮ ಆಶೀರ್ವಾದ ಇರಬೇಕು. ನಾವು MLA ಆಗಿಲ್ಲ ಅಂದ್ರೇನು ನಾವು ನಿಮ್ಮ ಸೇವೆ ಮಾಡ್ತಾ ಇರ್ತೀವಿ, ಏನು ಚಿಂತೆ ಇಲ್ಲ. ಅದು 100% ಏನು ಖಾತೆ ಇದೆ. ಯಾಕಂದ್ರೆ ನಮ್ಮ ತಂದೆ ನಾವು ನಮ್ಮ ಮನೆಯಲ್ಲಿ 18 ಎಲೆಕ್ಷನ್ ಮಾಡಿದ್ದೀವಿ. ಎಷ್ಟಮ್ಮ? 18 ಎಲೆಕ್ಷನ್. 50 ವರ್ಷದಿಂದ ನಮ್ಮ ಮನೆಯಲ್ಲಿ ಶಾಸಕರೆಲ್ಲ ಇದ್ದಾರೆ. ಸೊ ನಾವು ಶಾಸಕ ಆಗಿದ್ದೀವಿ ಇಲ್ಲ ಅಂತ ಏನ್ ನಮ್ಗೆ ನಾವು ದುಃಖ ಇಲ್ಲ. ಇವೆಲ್ಲ MLC ಆಗಿದ್ವಿ ಆಗ್ಲೇ, ಅದರಲ್ಲಿ ಏನ್ ಚಿಂತೆ ಇಲ್ಲ. ಆದ್ರೆ ನಮಗೆ ನಿಮ್ಗೆ ಎಷ್ಟು ಕೆಲಸ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅದಕ್ಕಿಂತ ಡಬಲ್ ಕೆಲಸ ಮಾಡೋದು ಒಂದೇ ಇಚ್ಛೆ ನಮ್ದು. ಅದು ನಾವು 100% ಮಾಡ್ತೀವಿ. ಸರ್ಕಾರ ನಮ್ದಿದೆ, ಎಲ್ಲ ಒಳ್ಳೆ ಒಳ್ಳೆ ನಮ್ಮ ಮುಖ್ಯಮಂತ್ರಿಯವರು ಜನಪ್ರಿಯ ಮುಖ್ಯಮಂತ್ರಿ ಇದ್ದಾರೆ. ಅವರು ಎಲ್ಲ ಮಹಿಳೆಯರಿಗೆ ಬಹಳಷ್ಟು ಸವಲತ್ತನ್ನು ಕೊಡ್ತಾ ಇದ್ದಾರೆ. ಅನ್ನಭಾಗ್ಯವಾಗಿರ್ಲಿ, ಮತ್ತೆ ನಮ್ಮ ಶಕ್ತಿ ಯೋಜನೆ ಆಗಿರ್ಲಿ, ಗೃಹ ಜ್ಯೋತಿ ಯೋಜನೆ ಆಗಿರ್ಲಿ, ಬಸ್ ಫ್ರೀ ಆಗಿರ್ಲಿ, ಎಲ್ಲ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಅದನ್ನು ತಾವು ಉಪಯೋಗ ಮಾಡ್ಕೋಬೇಕು. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ನಾವು ಮಾಡ್ತೀವಿ. ಗುರುಗಳ ಆಶೀರ್ವಾದ ಇರಬೇಕು. ಗುರುಗಳೇ ನೀವು ಯಾವಾಗಲೂ ಮಾರ್ಗದರ್ಶನ ಮಾಡ್ತಾ ಇರಿ. ಮಾಡಿಲ್ಲ ಅಂದ್ರೆ ನೀವು ಫೋನ್ ಮಾಡಿ ಬೈರಿ, ನಮ್ಗೇನು ಚಿಂತೆ ಇಲ್ಲ. ನೀವು ಫೋನ್ ಮಾಡಿ ನಮ್ಗೆ ಹೇಳಬಹುದು, ಈ ತರ ನೀವು ಹೇಳಿದ್ರಿ ಮಾಡಿಲ್ಲ ಅಂತ. ನಾವು ಮಾಡಕ್ಕೆ ರೆಡಿ ಇದ್ದೀವಿ. ತಮ್ಮ ಆಶೀರ್ವಾದ ಮಾರ್ಗದರ್ಶನ ನಮ್ಮ ಮೇಲೆ ಇರಬೇಕು. ಮತ್ತು ನಮ್ಮ ಆಶೀರ್ವಾದ 100% ಇರಲೇಬೇಕು. ನೀವು ಕೊಟ್ಟಿಲ್ಲ ಅಂದ್ರೆ ನಾವು ಬಂದ್ಬಿಟ್ಟು ಪರ್ಸನಲ್ ತಗೊಳ್ತೀವಿ ನಿಮ್ಮ ಹತ್ರ. ಅದಕ್ಕಾಗಿ ದಯವಿಟ್ಟು ಮನಸ್ಸಿಂದ ತಾವು ಆಶೀರ್ವಾದ ಕೊಡಿ ಅಂತ ಹೇಳುತ್ತಾ ನಮ್ಮೆಲ್ಲರಿಗೂ ಇನ್ನೊಂದ್ಸಲ ರಂಜಾನ್ ಹಬ್ಬದ ಮತ್ತು ಈ ದರ್ಗಾದ ಉರುಸ್ದ ಎಲ್ಲ ಶುಭಾಶಯನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್. ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದವರಿಗೆ ಕರೆದುಕೊಂಡು ಹೋಗಲ್ತಾರೆ ಗುರು. ಈ ಗುರುವಿಗೆ ನಾವು ಬಹಳ ಮಹತ್ವವಾಗಿ ನಾವು ಸದಾ ಅಧಿಕಾರಿ ಇರಲಿ ಬೇಡಿ ಜನರ ಸೇವೆಗೆ ಮಾಡ್ತಾ ಇರ್ತಕ್ಕಂಥ ನಮ್ಮ ನುಡಿಯಲ್ಲಿರುವ ವಿಜಯ್ ಸಿಂಗ್ ಸಾಹೇಬರಿಗೆ ತುಂಬಾ ಧನ್ಯವಾದಗಳು. ಈಗ ಈ ಒಂದು ಪವಿತ್ರವಾದ ರಂಜಾನ್ ಕಾರ್ಯಕ್ರಮದಲ್ಲಿ ಈ ಹಾರ್ಕೋಡ ಮುಸ್ಲಿಂ ಬಾಂಧವರು ಈ ಶ್ರೀಗಳಿಗೆ ಗುರುವಂದನೆ ಕಾರ್ಯಕ್ರಮ ನಡೆಸುವುದಕ್ಕಾಗಿ ಅವರು ಸಹ ಈ ಮುಸ್ಲಿಂ ಬಾಂಧವರಲ್ಲಿ ಯಾರು ಒಳ್ಳೆಯ ರೀತಿಯಿಂದ ಶಿಕ್ಷಣ ಪಡೆದು ಸ್ಥಾನಕ್ಕೆ ಹೋಗಿದ್ರೆ ಅಂತವರಿಗೆ ಗೌರವಿಸುವುದು ಗುರುವಿನ ಕರ್ತವ್ಯ ಎಂದು ತಿಳಿದು ಈ ಕಾರ್ಯಕ್ರಮದ ಮಧ್ಯದಲ್ಲಿ ಆಗಮಿಸಿದ ಅಂತ ಕುಮಾರಿ ಅಫ್ರೀನ್ ಬಿ ಶೇಖ್ ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎತ್ತೂರವರು ಸರ್ಕಾರಿ ಸೇವೆಯಲ್ಲಿ ಈ ಗ್ರಾಮದಿಂದ ಆಯ್ಕೆಯಾಗಿದ್ದಾರೆ. ಅವರು ಹಾರ್ಕೂಡ್ ಶ್ರೀಗಳ ಶಾಲೆಯಲ್ಲೇ ಓದಿದ್ದಾರೆ ಹಾಗೂ ಅಂಬೇಡ್ಕರ್ ಶಾಲೆಯಲ್ಲಿ ಅತಿ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದಾರೆ. ಕುಮಾರಿ ಅಫ್ರೀನ್ ಬಿ ಶೇಖ್ ಇದೇ ಗ್ರಾಮದ ಕಾಸಿಂ ಸಾಬ್ ಬಡಿಗೇರ್ ಅವರ ಸುಪುತ್ರಿ ಅವರು ಈಗ ಎತ್ತೂರು ಗ್ರಾಮದಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ನೋಡ್ಬೇಕಿದ್ರೆ ಹೆಂಗದ ಅಂದ್ರ ಮುಸ್ಲಿಂ ಸಮಾಜದವರು ಶ್ರೀಗಳಲ್ಲಿ ಯಾವ ರೀತಿ ಭಕ್ತಿ ಕಾಣಿಕೆ ಕೊಡ್ತಾ ಇದ್ರೆ ಮೊದಲನೇ ಸರ್ಕಾರಿ ವೇತನ ಹಾರ್ಕುಡ್ಗೆ ಮಠದಂತ ಕುಮಾರಿ ಯಾರಿದ್ರೆ ಅಫ್ರೀನ್ ಬಿ ಶೇಖ್ ಇವರು ಕಾಸಿಂ ಸಾಬ್ ಬಡಿಗೇರ್ ಅವರ ಪುತ್ರಿ. ಹೀಗಾಗಿ ಗುರು ಶ್ರೀಗಳಿಗೆ ಅವರಿಗೆ ಏಕನೂರು ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದು ಗುರುಗಳಿಂದ ನಿರಂತರವಾಗಿ ಇವತ್ತು PhD ಆಗ್ಲಿ MA ಆಗ್ಲಿ ಈ ಶ್ರೀಗಳು ಎಲ್ಲಾ ಜಾತಿ ಧರ್ಮದವರಿಗೆ ಕರೆದು ಸತ್ಕಾರ ಮಾಡ್ತಾ ಇದ್ದಾರೆ. ಇದು ನಮ್ಮ ಗುರು ಕಾಣಿಕೆ. ಅವರು ಕೊಡ್ತಕ್ಕಂಥ ಕಾಣಿಕೆ ಶ್ರೀಗಳ ಆಶೀರ್ವಾದ. ಪಂಚ್ ಕಮಿಟಿಯಿಂದ ಒಂದು ಸತ್ಕಾರ ಕಾರ್ಯಕ್ರಮವನ್ನು ನಡೀತಾ ಇದೆ. ಪಂಚ ಕಮಿಟಿಯ ಖಾಜಾ ಸಾಬ್ ಮುಲ್ಲಾ, ಕಾಸಿಂ ಸಾಬ್ ಬಡಿಗೇರ್, ಅಕ್ಬರ್, ಕಾಸಿಂ ಸಾಬ್ ಇವರೆಲ್ಲ ಮುಖಂಡರು ಬಂದು ಶ್ರೀಗಳಿಗೆ ಸತ್ಕರಿಸಬೇಕಾಗಿ ಇವನ್ಯಾರವ ಇವ ನಮ್ಮವ ಎನ್ನುವಂತ ಈ ಒಂದು ಇಲ್ಲಿ ಶ್ರೀಗಳಿಗೆ ಮುಸ್ಲಿಂ ಮುಖಂಡರಿಂದ ಭವ್ಯವಾದ ಒಂದು ಸಂಸ್ಕಾರ. ಇದು ಮುಸ್ಲಿಂ ಸಮಾಜ ಮತ್ತು ಹಿಂದೂ ಸಮಾಜದ ಶ್ರೀಗಳಿಗೆ ಬಹಳ ಅತ್ಯುತ್ತಮವಾಗಿ ಶ್ರೀಗಳಿಗೆ ಒಂದು ಗೌರವದ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಶ್ರೀಗಳು ಬಹಳ ಸಂತೋಷದಿಂದ ತೆಗೆದುಕೊಳ್ತಾರೆ. ಈಗ ನಾವು ನೇರವಾಗಿ ತುಲಾಭಾರ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಶ್ರೀಗಳ ಗುರುವಂದನೆ ಹಾಗೂ 781ನೇ ತುಲಾಭಾರ ಕಾರ್ಯಕ್ರಮ ಹಾರ್ಕೂಡು ಮುಸ್ಲಿಂ ಗ್ರಾಮಸ್ಥರಿಂದ ಭವ್ಯವಾಗಿ ನಡೀತಾ ಇದೆ. ತಾವೆಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಶ್ರೀಗಳಿಗೆ ತುಲಾಭಾರ ಕಾರ್ಯಕ್ರಮಕ್ಕೆ 781ನೇ ತುಲಾಭಾರ ಹಾರ್ಕೋಡದ ಮುಸ್ಲಿಂ ಬಾಂಧವರ ಮಾಡುವ ತುಲಾಭಾರ. 781ನೇ ತುಲಾಭಾರ ಮುಸ್ಲಿಂ ಬಾಂಧವರಿಗೆ ಹಾರಕೋಡದ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದವು ಸದಾ ಕಾಲ ಇರಲೆಂದು ದಾವೂದ್ ಮಲಿಕ್ ಸಾಬನ ಆಶೀರ್ವಾದವು ಸದಾವಕಾಲ ಇರಲೆಂದು ಧನ ದಾನ ಸಮೃದ್ಧಿ ಐಶ್ವರ್ಯ ಸಂಪತ್ತು ಬೆಳೆಯಲೆಂದು
ಚನ್ನವೀರ ಶಿವಾಚಾರ್ಯರ ಇದು ಮುಸ್ಲಿಂ ಸಮಾಜದವರು ಬಹಳ ಒಳ್ಳೆ ರೀತಿಯಿಂದ ತುಲಾಭಾರ ಕಾರ್ಯಕ್ರಮ ನಡೀತಾ ಇದೆ. ಈ ಮೊದಲು ಕಟ್ಟ ನವಾಜ್ ದರ್ಗಾ ನಾಗೂರ್ ಅವರು ಮೊಟ್ಟ ಮೊದಲನೇ ಶ್ರೀಗಳಿಗೆ ಎಲ್ಲಾ ಮುಸ್ಲಿಂ ಮುಖಂಡರೆದುರು ಶ್ರೀಗಳನ್ನು ತುಲಾಭಾರ ಕಾರ್ಯಕ್ರಮ ಮಾಡಿಸಿದ್ದಾರೆ. ಅದೇ ರೀತಿಯಾಗಿ ಅಲ್ಗುಡ್ ಗ್ರಾಮದಲ್ಲಿ ಸಹ 2ನೇ ತುಲಾಭಾರ ಕಾರ್ಯಕ್ರಮ ನಡೆಸಿದರೆ ಇದು ಬಹುಶಃ ಹಾರ್ಕುಡ್ ಗ್ರಾಮದವರು 3ನೇ ತುಲಾಭಾರ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಜೋರಾದ ಕುತ್ತರೆಲ್ಲರೂ ಚಪ್ಪಾಳೆ ಮುಖಾಂತರ ಶ್ರೀಗಳ ತುಲಾಭಾರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವ ಮಹಾರಾಜ್ ಚನ್ನವೀರ ಶಿವ ಮಹಾರಾಜ್ ಸುಮ್ಮನ ಹ್ಯಾಂಗ ಸಿಕ್ಕಿತು ಆತ್ಮ, ಸುಮ್ಮನ ಹ್ಯಾಂಗ ಸಿಕ್ಕಿತು ಆತ್ಮ, ಶ್ರೀ ಗುರು ಚನ್ನ ಬಸವ ನಾಮ, ಶ್ರೀ ಗುರು ಚನ್ನ ಬಸವ ನಾಮ. ಸುಮ್ಮನ ಹ್ಯಾಂಗ ಸಿಕ್ಕಿತು ಆತ್ಮ, ಶ್ರೀ ಗುರು ಚನ್ನ ಬಸವ ನಾಮ, ಶ್ರೀ ಗುರು ಚನ್ನ ಬಸವ ನಾಮ. ಧ್ಯಾನದೊಳಿಡು ಪ್ರೇಮ ಇದ್ದರದು ಏನು ಕಮ್ಮ, ಧ್ಯಾನದೊಳಿಡು ಪ್ರೇಮ ಇದ್ದರದು ಏನು ಕಮ್ಮ, ಸುಳ್ಳ ಯಾಕ ಮಾಡುತ್ತೀ ಆರಾಮ. ತಿಳಿದು ಆಗೋ ಪರಬ್ರಹ್ಮ, ಸುಮ್ಮನ ಹ್ಯಾಂಗ ಸಿಕ್ಕಿತು ಆತ್ಮ, ಶ್ರೀ ಗುರು ಚನ್ನ ಬಸವ ನಾಮ, ಶ್ರೀ ಗುರು ಚನ್ನ ಬಸವ ನಾಮ. ಸಂತ್ಯಾಗ ಮಾರುವ ದಿನಸಲ್ಲ, ಸಂತ್ಯಾಗ ಮಾರುವ ದಿನಸಲ್ಲ, ಬಜಾರ ಬಜಾರ ಹುಡುಕಿದರಿಲ್ಲ, ಬಜಾರ ಬಜಾರ ಹುಡುಕಿದರಿಲ್ಲ, ಕಲ್ಲು ಕಾಟ ಹಚ್ಚಿ ತೂಗದಿಲ್ಲ, ತೂಗಿದರ ಬೆಲೆಯು ಅದಕ್ಕಿಲ್ಲ, ತೂಗಿದರ ಬೆಲೆಯು ಅದಕ್ಕಿಲ್ಲ, ತೂಗಿದರ ಬೆಲೆಯು ಅದಕ್ಕಿಲ್ಲ. ಸುಮ್ಮನೆ ಹ್ಯಾಂಗ ಸಿಕ್ಕಿತು ಆತ್ಮ, ಶ್ರೀ ಗುರು ಚನ್ನ ಬಸವ ನಾಮ, ಶ್ರೀ ಗುರು ಚನ್ನ ಬಸವ ನಾಮ. ಜ್ಞಾನ ಸಂತ್ಯಾಗ ಇರುತ್ತಾದ, ಜ್ಞಾನ ಸಂತ್ಯಾಗ ಇರುತ್ತಾದ, ಇಲ್ಲ ಸಾಧು ಸಂತಾರಲ್ಲಿ ಇರುತ್ತಾದ, ಸಾಧು ಸಂತಾರಲ್ಲಿ ಇರುತ್ತಾದ. ಎಂಥ ಹುಚ್ಚ ನೀನು ತಿಳಿಲಾರದ, ಎಂಥ ಹುಚ್ಚ ನೀನು ತಿಳಿಲಾರದ, ಯೋಚನೆ ಮಾಡೋ ಅಂತರ ಆತ್ಮದಲ್ಯಾದ, ಯೋಚನೆ ಮಾಡೋ ಅಂತರ ಆತ್ಮದಲ್ಯಾದ, ಯೋಚನೆ ಮಾಡೋ ಅಂತರ ಆತ್ಮದಲ್ಯಾದ. ಸುಮ್ಮನೆ ಹಂಗ ಸಿಕ್ಕಿತು ಆತ್ಮ,
ಶ್ರೀ ಗುರು ಚನ್ನ ಬಸವ ನಾಮ, ಶ್ರೀ ಗುರು ಚನ್ನ ಬಸವ ನಾಮ. ಅರಿವಿನ ಹಾರ ಕೂಡ ಊರಾದ, ಅರಿವಿನ ಹಾರ ಕೂಡ ಊರಾದ, ಹರಿತರ ಅರುವಿನ ಆಲಯಾದ, ಹರಿತರ ಅರುವಿನ ಆಲಯಾದ, ಅರುವಿಲ್ಲದವನಿಗೆ ಕಡಿದಾದ ಗುರು ಚನ್ನ ಬಸವನ ಲೀಲೆ ಧ್ಯಾನ್ಯಾದ, ಚನ್ನ ಬಸವನ ಲೀಲೆ ಧ್ಯಾನ್ಯಾದ, ಚನ್ನ ಬಸವನ ಲೀಲೆ ಧ್ಯಾನ್ಯಾದ. ಸುಮ್ಮನೆ ಹ್ಯಾಂಗ ಸಿಕ್ಕಿತು ಆತ್ಮ, ಸುಮ್ಮನೆ ಹ್ಯಾಂಗ ಸಿಕ್ಕಿತು ಆತ್ಮ, ಶ್ರೀ ಗುರು ಚನ್ನ ಬಸವ ನಾಮ, ಶ್ರೀ ಗುರು ಚನ್ನ ಬಸವ ನಾಮ. ಸುಮ್ಮನ ಹ್ಯಾಂಗ ಸಿಕ್ಕಿತು ಆತ್ಮ, ಶ್ರೀ ಗುರು ಚನ್ನ ಬಸವ ನಾಮ, ಶ್ರೀ ಗುರು ಚನ್ನ ಬಸವ ನಾಮ. ಧ್ಯಾನದೊಳಿಡು ಪ್ರೇಮ ಇದ್ದರದು ಏನು ಕಮ್ಮ, ಧ್ಯಾನದೊಳಿಡು ಪ್ರೇಮ ಇದ್ದರದು ಏನು ಕಮ್ಮ, ಸುಳ್ಳೆ ಯಾಕ ಮಾಡುತ್ತೀಯ ರಾಮ, ತಿಳಿದು ಆಗೋ ಪರಬ್ರಹ್ಮ. ಸುಮ್ಮನ ಹ್ಯಾಂಗ ಸಿಕ್ಕಿತು ಆತ್ಮ, ಶ್ರೀ ಗುರು ಚನ್ನ ಬಸವ ನಾಮ, ಶ್ರೀ ಗುರು ಚನ್ನ ಬಸವ ನಾಮ. ಗುರುವಿನ ರೂಪ ತ್ರಿನೇತ್ರ, ಗುರುವಿನ ರೂಪ ತ್ರಿನೇತ್ರ, ಚನ್ನ ಬಸವ ಶ್ರೀ ಶಿವನವತಾರ, ಚನ್ನ ಬಸವ ಶ್ರೀ ಶಿವನವತಾರ, ಗುರುವಿನ ರೂಪ ತ್ರಿನೇತ್ರ. ದಾಸೋಹ ಮೂರ್ತಿ ಗುರುವರ, ದಾಸೋಹ ಮೂರ್ತಿ ಗುರುವರ, ನಾಶ ಮಾಡಿರಿ ರೋಗ ಭಕ್ತರ, ನಾಶ ಮಾಡಿರಿ ರೋಗ ಭಕ್ತರ, ಶೇಷ ನಿಮ್ಮ ಪುಷ್ಪದ ಹಾರ, ಶೇಷ ನಿಮ್ಮ ಪುಷ್ಪದ ಹಾರ, ಕೇಶವನಂತೆ ತೋರುವವರ, ಕೇಶವನಂತೆ ತೋರುವವರ, ಗುರುವಿನ ರೂಪ ತ್ರಿನೇತ್ರ, ಗುರುವಿನ ರೂಪ ತ್ರಿನೇತ್ರ. ಸಂಚಾರ ಮಾಡುತ್ತಿದ್ದರು ದೇಶ ಸಂಚಾರ, ಆಡಿನ ಹಾಲೆ
ಅನ್ನ ನೀರ ಆಡಿನ ಹಾಲೆ ಅನ್ನ ನೀರ ಬಳಲಿ ಬಂದ ಮಾನವರ ಬಳಲಿ ಬಂದ ಮಾನವರ ಕರುಣಿಸಿದರು ಸಂತಸಪೂರ ಕರುಣಿಸಿದರು ಸಂತಸಪೂರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ कैलासापति भवड शंकर कैलासापति भवड शंकर लीले निम्मದು अपरंपार लीले निम्मದು अपरंपार बाल ब्रह्मचारी बंधुर बाल ब्रह्मचारी बंधुर नीलकंठ शील सुंदर नीलकंठ शील सुंदर गुरुविन रूप गुरुविन रूप त्रिनेत्र ಭಕ್ತರ ಭಕ್ತಿಯಿಂದ ಬಂದ ಭಕ್ತರ ಮುಕ್ತಿ ಮಾರ್ಗ ತೋರಿಸಿದವರ ಮುಕ್ತಿ ಮಾರ್ಗ ತೋರಿಸಿದವರ ನಿತ್ಯ ನುಡಿರಿ ಪಂಚಾಕ್ಷರ ಪಂಚಾಕ್ಷರ ಹಾರ ಕೂಡ ಬರೆದ ಶಂಕರ ಹಾರ ಕೂಡ ಬರೆದ ಶಂಕರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ ಚನ್ನ ಬಸವ ಶ್ರೀ ಶಿವನವತಾರ ಚನ್ನ ಬಸವ ಶ್ರೀ ಶಿವನವತಾರ ಚನ್ನ ಬಸವ ಶ್ರೀ ಚನ್ನ ಬಸವ ಶ್ರೀ ಚನ್ನ ಬಸವ ಶ್ರೀ ಶಿವನವತಾರ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ 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 ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ
ಶಿಖಮಣಿ ಚಂದ್ರ ದಾಸೋಹರತ್ನ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಮಣಿ ಚಂದ್ರ ದಾಸೋಹರತ್ನ ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ ಶಿರಬಾಗಿ ಹಿಡಿದು ಚರಣ ಆದೇನು ಪಾವನ ಜನ್ಮ ಪಾವನ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಮಣಿ ಚಂದ್ರ ದಾಸೋಹರತ್ನ ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ನಿನ್ನ ನಂಬಿದ ಭಕ್ತರಿಗೆ ನಿನ್ನ ನಂಬಿದ ಭಕ್ತರಿಗೆ ಕರುಣೆ ತೋರಿದಿ ಗುರುವೆ ಹರಸಿದಿ ಪ್ರಭುವೆ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಮಣಿ ಚಂದ್ರ ದಾಸೋಹರತ್ನ ಸೂರ್ಯ ಚಂದ್ರನಂತೆ ನಗುಮುಖ ತೋರ್ಯಾರ ಸೂರ್ಯ ಚಂದ್ರನಂತೆ ನಗುಮುಖ ತೋರ್ಯಾರ ಬಂದ ಭಕ್ತರಿಗೆ ಆಶೀರ್ವಾದ ಮಾಡ್ಯಾರ ಬಂದ ಭಕ್ತರಿಗೆ ಆಶೀರ್ವಾದ ಮಾಡ್ಯಾರ ದುಷ್ಟ ಗುಣವ ದೂರ ಮಾಡ್ಯಾರ ದುಷ್ಟ ಗುಣವ ದೂರ ಮಾಡ್ಯಾರ ಸತ್ಯದ ಮಾರ್ಗವ ತಿಳಿಸಿ ಕೊಟ್ಟಾರ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಮಣಿ ಚಂದ್ರ ದಾಸೋಹರತ್ನ ಹಾರಕೂಡ ಸುಕ್ಷೇತ್ರ ಕೈಲಾಸ ಮಾಡ್ಯಾರ ಹಾರಕೂಡ ಸುಕ್ಷೇತ್ರ ಕೈಲಾಸ ಮಾಡ್ಯಾರ ಚನ್ನಬಸವ ಶಿವಯೋಗಿ ಅಲ್ಲಿ ವಾಸ ಮಾಡ್ಯಾರ ಚನ್ನಬಸವ ಶಿವಯೋಗಿ ಅಲ್ಲಿ ವಾಸ ಮಾಡ್ಯಾರ ಶ್ರೀನಿವಾಸ ಕವಿಯು ಬರೆದು ಶ್ರೀನಿವಾಸ ಕವಿಯು ಬರೆದು ಗುರುವಿನ ಚರಣಕ್ಕೆ ಅರ್ಪಣೆ ಮಾಡ್ಯಾರ ಗುರುವಿನ ಚರಣಕ್ಕೆ ಅರ್ಪಣೆ ಮಾಡ್ಯಾರ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಮಣಿ ಚಂದ್ರ ದಾಸೋಹರತ್ನ ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ ಶಿರಬಾಗಿ ಹಿಡಿದು ಚರಣ ಆದೇನು ಪಾವನ ಜನ್ಮ 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 ಪಾವನ धा
ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.